ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ನನ್ನ ದಿನ ಶುರುವಾಗೋದೇ ಬೆಳಗ್ಗೆ ಒಂದು ಗ್ಲಾಸ್ ನಾರ್ಮಲ್ ವಾಟರ್ ಕುಡಿಯೋದ್ರಿಂದ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ನಾರ್ಮಲ್ ವಾಟರ್ ಕುಡಿತೀನಿ. ಅದಾದ ನಂತರ ನಾನು ಮುಂದಿನ ಕೆಲಸಗಳನ್ನ ಶುರು ಮಾಡ್ಕೋತೀನಿ. ಇವತ್ತು ನಾನು ಎದ್ದಾಗ 5:30 ಆಗಿತ್ತೇನೋ. ಸರಿ, ಇನ್ನೂ ಹೊರಗಡೆ ಕತ್ಲಿತ್ತು ಒಂದು ಸ್ವಲ್ಪ. ಹಾಗಾಗಿ ಒಂದು ಸ್ವಲ್ಪ ಮನೇಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಒಂದು 6:30 ಆಗಿ ಹೋಗಿ ಮತ್ತು ರಂಗೋಲಿ ಹಾಕೋಣ ಮನೆ ಮುಂದೆ ಅಂತ ಹೇಳ್ಬಿಟ್ಟು ನೋಡಿದೆ. ಬಟ್ಟೆ ಎಲ್ಲ ಹಿಂದಿನ ದಿನ ಮಡಚಿರಲಿಲ್ಲ, ಒಗ್ದಿರೋಂಥ ಬಟ್ಟೆ ಮಡಚಿರಲಿಲ್ಲ. ಸರಿ, ಅದನ್ನೆಲ್ಲ ಮಡಚಿ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಮಡಚ್ತಾ ಇದ್ದೀನಿ. ಕೆಲವೊಂದೊಂದು ಸರಿ ಹಿಂದಿನ ದಿನ ಏನಾದರೂ ಈ ಪಾತ್ರೆ ತೊಳಿಲಿಕ್ಕಾಗಲ್ಲ, ಇಲ್ಲಾಂದರೆ ಬಟ್ಟೆ ಈ ಥರ ಏನಾದರೂ ಕೆಲಸ ಇದ್ದರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂದರೆ ಹಾಗೆ ಬಿಟ್ಟಿರ್ತೀನಿ. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತೀನಿ. ಹಾಗಾಗಿ ಇವತ್ತು ಅಷ್ಟೇ ಬಟ್ಟೆಗಳೆಲ್ಲ ಹಾಗೆ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಫಸ್ಟು ಮಡಚಿಡ್ತಾ ಇದ್ದೀನಿ. ಇವತ್ತಿನ ಲಾಗಲ್ಲಿ ನಾನು ಡೈಲಿ ರೊಟೀನ್ ಹೇಗಿರುತ್ತೆ, ನನ್ನ ಒಂದು ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಎಲ್ಲರದ್ದು ಇದ್ದಾಗೆ ನನ್ನ ರೊಟೀನು ಇರುತ್ತೆ ಅಷ್ಟೇ. ಬಟ್ಟೆ ಎಲ್ಲ ಮಡಚಿ ಅದರ ಪ್ಲೇಸ್ಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಆಮೇಲೆ ನಾನು ಒಂದು ಮ್ಯಾಟ್ ನೋಡ್ತಾ ಇದ್ದೆ. ಕ್ರೋಶದಲ್ಲಿ ಮ್ಯಾಟ್ ಹಾಕ್ತಾರಲ್ವ, ಆ ಥರದ್ದು ಒಂದು ಸ್ವಲ್ಪ ನಾನೊಂದು ಯೂಟ್ಯೂಬಲ್ಲಿ ವಿಡಿಯೋದಲ್ಲಿ ನೋಡಿ ಒಂದು ಟ್ರೈ ಮಾಡಿದ್ದೆ ಆ್ಯಕ್ಚುಲಿ ಫಸ್ಟೇ. ಸೊ ಅದು ಚೆನ್ನಾಗಿ ಬಂದಿತ್ತು. ಅದು ಚೆನ್ನಾಗಿ ಬಂದು ನನ್ನ ಮಗ ಲಂಚ್ ನ್ಯಾಪ್ಕಿನ್ ತೊಗೊಂಡು ಹೋಗ್ತಾಯಿದ್ದಾನೆ ಲಂಚಿಗೆ. ಸರಿ, ಚಿಕ್ಕವನು ತೊಗೊಂಡು ಹೋಗ್ತಾಯಿದ್ದಾನೆ, ದೊಡ್ಡವನು ನನಗೂ ಬೇಕು ಆ ಥರದ್ದೇ ಅಂತ ಹೇಳ್ದೆ. ಸರಿ ಆಯಿತು, ಅವ್ನಿಗೊಂದು ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಹಾಕ್ತಾ ಇರೋವಂಥದ್ದು. ಸರಿ, ಅದನ್ನು ಒಂದು ಸ್ವಲ್ಪ ಹೊತ್ತು ಮುಗಿಸಿ ನೋಡ್ತಾ ಇದ್ದೀನಿ. ಹೊರಗಡೆ ಸ್ವಲ್ಪ ಬೆಳಕು ಆಗಿದೆ, 6:10 ಏನೋ ಆಗಿದೆ. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸ್ಕೋತಾ ಇದ್ದೀನಿ. ಯಾವುದೇ ಕೆಲಸ ಮಿಸ್ ಆದ್ರೂ ಈ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕೋದಂತೂ ಮಿಸ್ ಆಗೋಲ್ಲ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೊಂದು ಸ್ವಲ್ಪ ಒಂದು ನಮ್ಮ ಸಂಸ್ಕೃತಿ ಇದು ಆ್ಯಕ್ಚುಲಿ. ಹಂಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಏನು ಮಾಡ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಬಾಗಿಲಿಗೆ ನೀರು ಹಾಕಿ ಒಂದು ರಂಗೋಲಿ ಹಾಕ್ಬಿಟ್ರೆ ಏನೋ ಒಂಥರ ಸಮಾಧಾನ. ಹಾಗಾಗಿ ನಾನು ಒಂದು ಪುಟ್ಟದಾಗಿರುವಂಥ ರಂಗೋಲಿ ಹಾಕ್ತಾಯಿದ್ದೀನಿ. ನನಗೇನು ತುಂಬ ರಂಗೋಲಿಗಳೆಲ್ಲ ಬರೋದಿಲ್ಲ, ದೊಡ್ಡ ದೊಡ್ಡದು. ಒಂದು ಸ್ವಲ್ಪ ಪುಟ್ಟದಾಗಿರೋವಂಥದ್ದು ಸಿಂಪಲ್ಲಾಗಿರುವಂಥ ರಂಗೋಲಿಗಳು ಬರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ತಾ ಇರ್ತೀನಿ. ಬೆಳಗ್ಗೆ ಎದ್ದರೆ ಆ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಕೂಲ್ ವೆದರು. ನೋಡಿ, ರಂಗೋಲಿ ಹಾಕಿದ್ದೀನಿ. ಬೆಳಗಿನ ವಾತಾವರಣ ತುಂಬ ಕೂಲ್ ವೆದರ್ ಇರುತ್ತೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಬೆಳಗ್ಗೆ ಎದ್ದು ಒಂದು 6:30 ಹಂಗೆ ಎದ್ದು ಹೊರಗಡೆ ಒಂದು ಸ್ವಲ್ಪ ಒಂದೊಂದು ದಿನ ಅಂತೂ ಮಕ್ಳಿಗೇನಾದ್ರು ರಜಾ ಇತ್ತು ಅಂತಂದರೆ ಒಂದು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಹಂಗೆ ನಾನು ಸ್ಟೆಪ್ಸ್ ಮೇಲೆ ಕೂತ್ಕೊಂಡ್ಬಿಡ್ತೀನಿ ಸೈಲೆಂಟಾಗಿ, ಆ ಒಂದು ವಾತಾವರಣನ ಎಂಜಾಯ್ ಮಾಡಿಕೊಂಡು. ಸರಿ, ಬಾಗಿಲು ಮುಂದೆ ನೀರೆಲ್ಲ ಹಾಕಿ ರಂಗೋಲಿ ಬಿಡಿಸಿ ಬಂದಾದ ನಂತರ ಇಲ್ಲಿ ನಾನು ರೈಸ್ಗಿಟ್ಟು ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ಗಿಟ್ಟಿದ್ದೀನಿ. ನೆಕ್ಸ್ಟ್ ಆಮೇಲೆ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ, ಕ್ಯಾರೆಟು ಮತ್ತು ಬೀಟ್ರೂಟು ಇದನ್ನು ಮೂರನ್ನು ಹಾಕಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮು ಕಂಪಲ್ಸರಿ ಕಾಫಿ ಅಂತ ಏನು ಕುಡಿಯೋಲ್ಲ, ಕಾಫಿ ಟೀ ಅಂತ ಕುಡಿಯೋಲ್ಲ. ಹಂಗಂತೇಳಿ ಜ್ಯೂಸು ಕಂಪಲ್ಸರಿ ಅಂತ ಏನಿಲ್ಲ. ನನಗೆ ಅವತ್ತು ಏನು ಮಾಡ್ಕೋಬೇಕು ಅನಿಸುತ್ತೋ ಅದನ್ನು ಕುಡಿತೀನಿ. ಒಂದೊಂದು ದಿನ ಟೀ ಕುಡಿಬೇಕು ಅನ್ಸುತ್ತೆ ಟೀ ಕುಡಿತೀನಿ. ತುಂಬ ಏನಾದರೂ ಮಳೆ ಬರೋ ಥರ ವಾತಾವರಣ ತುಂಬ ಚಳಿ ಇತ್ತು ಅಂದರೆ ಒಟ್ಟು ಟೀ ಕುಡಿತೀನಿ. ಇಲ್ಲ ಅಂತಂದರೆ ಈ ಥರ ಏನಾದ್ರು ಜ್ಯೂಸ್ ಏನಾದರೂ ಮಾಡ್ಕೋತೀನಿ. ಸರಿ ಅಂತೇಳ್ಬಿಟ್ಟು ಇವತ್ತು ಬೀಟ್ರೋಟು ಮತ್ತು ಕ್ಯಾರೆಟು ಅದನ್ನೇ ಹಾಕ್ಕೊಂಡು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಬೀಟ್ರೋಟು, ಕ್ಯಾರೆಟು ಮತ್ತು ಬೆಟ್ಟದ ನೆಲ್ಲಿಕಾಯಿ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ಸೋದಿಸ್ಕೊಂಡು ಕುಡಿತಾ ಇದ್ದೀನಿ. ಕೆಲವ್ರು ಬೇಕಾದ್ರೆ ಹಂಗೆ ಸೋದಿಸ್ದೇನೂ ಕುಡಿಬೋದು, ಬಟ್ ನನಗೆ ಸೋದಿಸ್ದೆ ಕುಡಿಯೋಕ್ಕಾಗಲ್ಲ. ಹಂಗಾಗಿ ಸೋದಿಸ್ಕೊಂಡು ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಸ್ಪಾಟ್. ಯಾವಾಗಲೂ ಅಷ್ಟೇ, ನಾನು ಟೀ ಕುಡಿಬೇಕು ಅಂದ್ರೂ, ಕಾಫಿ ಕುಡಿಬೇಕು ಅಂತಂದರೆ, ಅಥವಾ ಈ ಥರ ಏನಾದರೂ ಕುತ್ಕೊಬೇಕು, ರೆಸ್ಟ್ ಮಾಡಬೇಕು ಅಂತಂದರೆ ಸುಮಾರು ಟೈಮ್ ನಾನು ಸ್ಟೆಪ್ಸ್ ಮೇಲೇ ಕಳೀತೀನಿ. ಯಾಕಂದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಂಡು. ನನಗೆ ಅದೇನೋ ಗೊತ್ತಿಲ್ಲ, ಫೇವ್ರೆಟ್ ಸ್ಪಾಟ್ ನನಗಿದು. ನೆಕ್ಸ್ಟು ಪುಳಿಯೋಗರೆ ಮಾಡಿದ್ದೀನಿ, ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇನ್ನು ಮಕ್ಕಳಿಗೆ ಊಟಕ್ಕೆ ಕೊಡಬೇಕು. ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡಬೇಕು. ಸರಿ ಅಂತ ಹೇಳ್ಬಿಟ್ಟು ಫುಲ್ಲೆಲ್ಲ ಮಿಕ್ಸ್ ಮಾಡಿ ನಂತರ ಮಕ್ಕಳಿಗೆಲ್ಲ ಊಟಕ್ಕೆ ಕೊಡ್ತಾಯಿದ್ದೀನಿ.
ಬೇಗ ಆಗೋಗೋದೊಂದೇ ಅಲ್ವಾ ಪುಳಿಯೋಗರೆ, ಹಂಗಾಗಿ ಅದನ್ನೇ ಮಾಡಿದೆ. ನೆಕ್ಸ್ಟ್ ನಾನು ಮಧ್ಯದಲ್ಲಿ ಯಾವುದೇ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಅದಾದಮೇಲೆ ಸಾಯಂಕಾಲ ಸಾಂಬಾರು ಏನು ಮಾಡೋದು ಅಂತ ನೋಡಿದಾಗ ಸರಿ ಸೊಪ್ಪಿತ್ತು, ಸೊಪ್ಪು ಸಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೊಪ್ಪು ಸಾರಿಗೆ ನಾನು ಇಟ್ಟಿದ್ದೀನಿ. ಏನಿಲ್ಲ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಸಾಮಾನ್ಯವಾಗಿ ಎಲ್ಲರೂ ಹೇಗೆ ಮಾಡ್ತಾರೆ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸೊಪ್ಪು ಅದನ್ನು ಹಾಕಿಬಿಟ್ಟು ಮತ್ತು ಒಂದೆರಡು ವಿಸಿಲ್ ಹಾಕ್ಸ್ಬಿಟ್ಟು ರುಬ್ಕೊಳ್ಳೋದು ಅಂತೆ. ಯಾವ್ದು ಮಿಸ್ ಆದ್ರೂ ಟೀ ಮಿಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸಾಯಂಕಾಲ ಮಾತ್ರ ನಾನಂತೂ ಮಿಸ್ ಮಾಡೋಲ್ಲ ಸಾಯಂಕಾಲ. ನೆಕ್ಸ್ಟ್ ಆಮೇಲೆ ಈ ನೈಟಿಗೆ ನಾನು ಸೊಪ್ಪು ಸಾರು ಮಾಡಿಟ್ಟಿದ್ದೀನಿ, ಮುದ್ದೆಗೂ ಇಟ್ಟಿದ್ದೀನಿ. ನಮ್ಮ ಮನೆಯವರು ಸರಿ ಎಗ್ ಬುರ್ಜಿ ಒಂದು ಸ್ವಲ್ಪ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಎಗ್ ಬುರ್ಜಿ ಮಾಡೋದು ನಮ್ಮ ಮನೆಯವ್ರು ಎಕ್ಸ್ಪರ್ಟು. ಯಾವಾಗಲೇ ಎಗ್ ಬುರ್ಜಿ ಬೇಕಂದ್ರೂ ಅವರೇ ಮಾಡೋದು, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಹಾಗಾಗಿ ಮಕ್ಕಳು ಅಷ್ಟೇ, ನೀನು ಮಾಡಪ್ಪ ಅಂತ ಕೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ನಮ್ಮ ಮನೇಲಿ ಎಗ್ ಬುರ್ಜಿ ತುಂಬ ಜಾಸ್ತಿ ಅಂದರೆ ಅವರೇ ಮಾಡೋದು, ಹಂಗಾಗಿ ಸರಿ ಅವ್ರು ಮಾಡ್ತಾಯಿದ್ದಾರೆ. ಇಲ್ಲಿ ನನ್ನ ಮಗ ಹಾವು ಏಣಿ ಆಟ ಆಡ್ತಾಯಿದ್ದಾನೆ ಒಬ್ಬನೇ. ಪಾಪ ಅವ್ರ ಅಣ್ಣ ಏನೋ ಓದ್ಕೋತಾ ಇದ್ದಾನೆ, ಹಾಗಾಗಿ ಇವನು ಒಬ್ಬನೇ ಆಟ ಆಡ್ತಾಯಿದ್ದಾನೆ. ನಮ್ಮನ್ನೆಲ್ಲ ಕರೀತಾನೆ, ಬಟ್ ನಾವು ಒಂದು ಸ್ವಲ್ಪ ಬ್ಯುಸಿ ಇರ್ತೀವಿ, ಹಂಗಾಗಿ ಅವನೊಬ್ಬನೇ ಆಡ್ಕೊಳ್ತಾ ಇರ್ತಾನೆ ಒಂದೊಂದು ಸರಿ. ನಮ್ಮ ಮನೆಯವರು ಅಡುಗೆ ಮಾಡೋದ್ರಲ್ಲಿ, ಎಗ್ ಬುರ್ಜಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಫೈನಲಿ ಎಲ್ಲ ಅಡುಗೆನೂ ರೆಡಿ ಆಯಿತು ನೋಡಿ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೊಪ್ಪು ಸಾರು ನಾನು 6 o'clock ಮಾಡಿಟ್ಟಿದ್ದೆ. ಯಾಕಂದರೆ ತುಂಬ ಟೈಮು ಅಡುಗೆ ಮನೇಲಿ ಇರೋಕ್ಕಾಗಲ್ಲ, ಬಿಸಿ ಆಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ನಾನು ಸಾಯಂಕಾಲನೇ ಮಾಡಿಟ್ಟಿದ್ದೆ ಸೊಪ್ಪು ಸಾರನ್ನ. ಅದ್ರ ಜೊತೆಗೆ ಎಗ್ ಬುರ್ಜಿ ನೋಡಿ, ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಬಿಟ್ಟು ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಎಗ್ ಬುರ್ಜಿ. ಹಾಗಾಗಿ ತುಂಬ ಅಂದರೆ ಅವರೇ ಮಾಡುವಂಥದ್ದು ನಮ್ಮ ಮನೇಲಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅನ್ಕೋತೀನಿ. ನೆಕ್ಸ್ಟ್ ಡೇ ಸರಿ ನಾನು ನನ್ನ ಮಗನಿಗೆ ನ್ಯಾಪ್ಕಿನ್ ಏನು ಮ್ಯಾಟ್ ರೆಡಿ ಮಾಡ್ತಾ ಇದ್ದೀನಲ್ಲ, ಅದನ್ನು ಸರಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ದೀನಿ. ಇಲ್ಲಿ ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಮಾಡ್ತಾ ಇರೋವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಫೋನಲ್ಲಿ ಒಂದು ವಿಡಿಯೋ ನೋಡಿಕೊಂಡು ಹಾಕಿದ್ದಂತೆ ಅದು ಫಸ್ಟು. ಇವಾಗ ಫೋನ್ ನೋಡ್ದೇ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂತು, ನಂಗೆ ತುಂಬ ಖುಷಿ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೊಂದು ಹಾಕ್ಕೊಡ್ಬೇಕು. ಮತ್ತು ಇನ್ನೂ ನಾನು ಒಂದು ಹಾಕ್ಕೋಬೇಕು, ಯಾಕಂದರೆ ಎಲ್ಲರೂ ಪೂಜೆಗೆ ಎಲ್ಲರೂ ಹೋಗ್ತೀನಿ ಅಂತಂದಾಗ ಅದ್ರ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಮ್ಯಾಟ್ ಹಾಕ್ಕೊಂಡು ಹೋಗ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ದೇವಸ್ಥಾನಕ್ಕೆ ಏನಾದರೂ ನಾವು ಪೂಜೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತಂದರೆ. ಹಾಗಾಗಿ ಇದಾದಮೇಲೆ ನೆಕ್ಸ್ಟ್ ಯಾವಾಗಲೂ ಇನ್ನೊಂದ್ಸಲಿ ಫ್ರೀ ಆದಾಗ ನಾನು ಒಂದು ಹಾಕ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.